ವಿಡಿಯೋ ನೋಡ್ತಾ ಇರ್ತಕ್ಕಂಥ ಸಮಸ್ತ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಇರುವಂತ ಸೆವೆಂತ್ ಪೇ ಕಮಿಷನ್ 7ನೇ ವೇತನ ಆಯೋಗದ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ನೀಡ್ತಾ ಇದ್ದೇನೆ. ಬಂಪರ್ ಮಾಹಿತಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಲಭ್ಯವಿರುತ್ತದೆ. 2024ನೇ ಸಾಲಿನಲ್ಲಿ, ಹೊಸ ವರ್ಷದ ಸಾಲಿನಲ್ಲಿ ಹೊಸ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತ ಎಕ್ಸಾಕ್ಟ್ ಸ್ಯಾಲರಿಯ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತು ನಮ್ಮ ಸರ್ಕಾರ ಎಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ನಿಗದಿಪಡಿಸಬಹುದು ಅನ್ನೋದು ಒಂದು ಕುತೂಹಲಕಾರಿಯಾದಂಥ ಪ್ರಶ್ನೆಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ನಮ್ಮ ಸರ್ಕಾರಿ ನೌಕರರು, ನಿವೃತ್ತರು, ಪಿಂಚಣಿದಾರರಿಗೆ ಈ ವಿಡಿಯೋ ಸಮಾಧಾನಕರ ಮಾಹಿತಿ ನೀಡುವುದು ಸತ್ಯವಾಗಿರುತ್ತೆ. ಇದು ಒಂದು ಖುಷಿಯ ವಿಚಾರ ವೀಕ್ಷಕರೇ. ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತ ಒಂದು ಬೃಹತ್ ಭಾಗ್ಯದ ಮಾಹಿತಿ ನೀಡ್ತಾ ಇದ್ದೇನೆ. ಬ್ರೇಕಿಂಗ್ ನ್ಯೂಸ್ ಯಾರು ಮಿಸ್ ಮಾಡ್ಕೋಬೇಡಿ, ಮೊದಲಿನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ವೀಕ್ಷಕರೇ. ನಮ್ಮ ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯನವರು ನೀಡ್ತಾ ಇರುವಂತಹ ಈ ಅತಿ ದೊಡ್ಡ ಭಾಗ್ಯ, 7ನೇ ವೇತನ ಆಯೋಗದ ಭಾಗ್ಯ, ನಮ್ಮ ನೌಕರರಿಗೆ ಅತಿ ಶೀಘ್ರದಲ್ಲೇ ಸಿಗುವ ಎಲ್ಲ ಸಾಧ್ಯತೆಗಳಿದೆ. ಈ ಮಾಹಿತಿ ನೋಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಮಾಹಿತಿ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ ವೀಕ್ಷಕರೇ. ಪ್ರಿನ್ಸ್ ಪೋರ್ಟಲ್ ಚಾನಲ್ ನಿಮಗೆ ಸದಾ ಒಳ್ಳೆ ಮಾಹಿತಿ ನೀಡ್ತಾನೆ ಬಂದಿದೆ ವೀಕ್ಷಕರೇ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮುಖಾಂತರ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಅಥವಾ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ಬರುವಂತ ಪ್ರತಿ ಒಂದು ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಮೇಲ್ಗಡೆ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ನಿಮಗೆ ಕಠಿಣವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರವನ್ನು ನಾನು ಒದಗಿಸಿಕೊಡ್ತೇನೆ ವೀಕ್ಷಕರೇ. ದಯವಿಟ್ಟು ಯಾರು ಸ್ಲ್ಯಾಂಗ್ ಮತ್ತು ಕೆಟ್ಟ ಭಾಷೆ ಪ್ರಯೋಗ ಮಾಡಬಾರದಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು, ನನ್ನ ಸಂಪರ್ಕದಲ್ಲಿ ನೀವು ಇರ್ಬೋದು ಅಂತ ಹೇಳ್ತಾ, ಈ ಬ್ರೇಕಿಂಗ್ ನ್ಯೂಸ್ 7ನೇ ವೇತನ ಆಯೋಗ ನಮ್ಮ ಕರ್ನಾಟಕದಲ್ಲಿ ಸಿಗುವಂತ ಒಂದು ಬಂಪರ್ ಮಾಹಿತಿಯ ವಿಡಿಯೋ ಇದಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ, ಫಾಲೋ ಮಾಡಿ. ಮತ್ತೊಮ್ಮೆ ಕರುನಾಡ ಮಹನೀಯರಿಗೆ ಸ್ವಾಗತ ಹೇಳ್ತಾ, ಇವತ್ತಿನ ಈ ಪ್ರೆಡಿಕ್ಷನ್ ಟೇಬಲ್ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ 2024 ಸಂಭವನೀಯ ಬದಲಾವಣೆಯ ಒಂದು ಪ್ರೆಡಿಕ್ಷನ್ ಟೇಬಲ್ ಮುಖಾಂತರ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅವರಿಗೆ ಮುಂಬರುವ ದಿನದಲ್ಲಿ ಮೂಲ ವೇತನ ಅವರ ಖಾತೆಗೆ ಜಮೆ ಆಗುವ ವೇತನದ ಒಂದು ಸಮಗ್ರ ಲೆಕ್ಕಾಚಾರ ಮತ್ತು ಹಿಂದೆ ಆದಂತಹ ಬದಲಾವಣೆ ತುಟ್ಟಿಭತ್ಯೆಯಲ್ಲಿ ಒಂದು ಲೆಕ್ಕಾಚಾರವನ್ನು ಗಮನದಲ್ಲಿಟ್ಟು ಸೂಕ್ಷ್ಮವಾಗಿ ಪರಿಗಣಿಸಿದಾಗ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ನೌಕರರ ಮೂಲ ವೇತನ ಸದ್ಯಕ್ಕೆ 17,000 ರೂಪಾಯಿ ಇದ್ರೆ ಅವರಿಗೆ 5,770 ರೂಪಾಯಿ, 31% ಇದ್ದಲ್ಲಿತ್ತು 35ಗೆ 5,950 ರೂಪಾಯಿ ಆಗಿರುತ್ತೆ. ಈಗ ಸದ್ಯಕ್ಕೆ 38.75%ಗೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ 6,588 ರೂಪಾಯಿ. ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ಒಂದು ಸೂತ್ರದೊಂದಿಗೆ ವಿಲೀನಗೊಳಿಸಿ ಮಿಲನ ಮಾಡಿದಾಗ ಒಂದು ಹೊಸ ಮೂಲ ವೇತನ 22,100 ರೂಪಾಯಿ ಆಗಿ ಪರಿವರ್ತನೆ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ. ಮತ್ತು ಇವರಿಗೆ ಸಿಗುವಂತ ಸ್ಯಾಲರಿ, ಅವರ ಅಕೌಂಟ್ಗೆ ಜಮೆ ಆಗುವಂತ ಒಂದು ನಂಬರ್ಸಿನ ಸ್ಯಾಲರಿ ನೋಡೋದಾದ್ರೆ 30,664 ರೂಪಾಯಿ ಕೂಡ ಬದಲಾಗುವ ಸಾಧ್ಯತೆ ಇದೆ. 17,000ದಿಂದ 17,400 ರೂಪಾಯಿಗೆ 5,394 ರೂಪಾಯಿ, 31% ಇದ್ದಲ್ಲಿತ್ತು 35ಗೆ 6,090, ಸದ್ಯಕ್ಕೆ 6,743, 38.75ಗೆ. ಇವೆಲ್ಲವನ್ನು ಸೂತ್ರದೊಂದಿಗೆ ವಿಲೀನಗೊಳಿಸಿದಾಗ ಪ್ರೆಡಿಕ್ಷನ್ ಮಾಡಬಹುದಾದ ನ್ಯೂ ಬೇಸಿಕ್ 22,620 ಮತ್ತು 31,385 ರೂಪಾಯಿ ಇವರ ಸ್ಯಾಲರಿ ಕೂಡ ಬದಲಾಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ. 17,800ರಿಂದ 5,518 ರೂಪಾಯಿ ಡಿಎ ಸಿಗ್ತಾ ಇತ್ತು. ಆಮೇಲೆ 6,730ಕ್ಕೆ ಬದಲಾಗುತ್ತೆ. 6,898 ರೂಪಾಯಿ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ಡಿಯರ್ನೆಸ್ ಅಲವೆನ್ಸ್. ಹಾಗಾದ್ರೆ ಇವರಿಗೆ ಪ್ರೀ ಅಸಂಪ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 23,140 ರೂಪಾಯಿ, ಇವರಿಗೆ ಸ್ಯಾಲರಿಯಾಗಿ 32,107 ರೂಪಾಯಿ ಕೂಡ ಸಿಗುವ ಸಾಧ್ಯತೆ ಇದೆ. ಇಲ್ಲಿ ಹೊಸ ಮೂಲ ವೇತನ ಅಂದಾಕ್ಷಣ ಇವರಿಗೆ ನೀಡಿರುವಂತಹ ಒಂದು ಈ ಸದ್ಯಕ್ಕೆ ವಿಡಿಯೋದಲ್ಲಿ ನೀಡ್ತಿರುವಂತಹ ಅಂಕಿ ಸಂಖ್ಯೆಗಳನ್ನು ಒಂದು ನಿಯರೆಸ್ಟ್ ಡಿಜಿಟ್ಗೆ ಫಿಕ್ಸ್ ಮಾಡಿ ನೀಡುವ ಸಾಧ್ಯತೆಗಳು ಕೂಡ ಇರುತ್ತೆ. 18,700 ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ನೌಕರರಿಗೆ 31% ಇದ್ದಲ್ಲಿ 5,647 ರೂಪಾಯಿ ಸಿಗ್ತಾ ಇತ್ತು. ಆಮೇಲೆ 4% ಹೆಚ್ಚಳವಾದಾಗ 6,370 ರೂಪಾಯಿ ಆಗುತ್ತೆ. ಆಮೇಲೆ 3.75% ಏರಿಕೆ ಕಂಡಾಗ 7,053 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ.
ಹಾಗಾದ್ರೆ ನ್ಯೂ ಬೇಸಿಕ್ 23,660 ರೂಪಾಯಿ ಆದ್ರೆ ಸ್ಯಾಲರಿಯಾಗಿ 32,878 ರೂಪಾಯಿ ಕೂಡ ಸಿಗುವ ಸಾಧ್ಯತೆ ಇದೆ. 18,600 ರೂಪಾಯಿ ಸದ್ಯಕ್ಕೆ ಬೇಸಿಕ್ ಪಡೆಯುತ್ತಿರುವ ನಮ್ಮ ನೌಕರರಿಗೆ ಹಿಂದೆ 31%ಗೆ 5,766 ರೂಪಾಯಿಯಿಂದ 4% ಏರಿಕೆ ಕಂಡಾಗ 6,510 ರೂಪಾಯಿ ಸಿಗ್ತಾ ಇತ್ತು. ಸದ್ಯಕ್ಕೆ 7,708 ರೂಪಾಯಿ ತುಟ್ಟಿ ಭತ್ಯೆಯಾಗಿ ಸಿಗ್ತಾ ಇದೆ. ನ್ಯೂ ಬೇಸಿಕ್ ಎಷ್ಟಾಗುತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡಿದಾಗ 24,180 ರೂಪಾಯಿ ಆದ್ರೆ ಸ್ಯಾಲರಿಯಾಗಿ 33,550 ರೂಪಾಯಿಗಾಗಿ ಬದಲಾಗುವ ಸಾಧ್ಯತೆ ಇದೆ. ಅದೇ ರೀತಿ ನಮ್ಮ ನೌಕರರ ಮೂಲ ವೇತನ 19,050 ರೂಪಾಯಿ ಇದ್ದವರಿಗೆ 5,906 ರೂಪಾಯಿ 31% ಸರ್ಕಾರ ನೀಡಿದಲ್ಲಿ ತುಟ್ಟಿ ಭತ್ಯೆ ಸಿಗ್ತಾ ಇತ್ತು. ಆಮೇಲೆ 6,668ಕ್ಕೆ ಬದಲಾಗುತ್ತೆ 35%ಗೆ. ಈಗ 38.75ಕ್ಕೆ 7,382 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ ಮುಂಬರುವ ದಿನದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ ಹೊಸ ಮೂಲ ವೇತನ ಎಷ್ಟಾಗಲಿದೆ ಅನ್ನೋ ಪ್ರಶ್ನೆಗೆ 24,765 ರೂಪಾಯಿ ಆಗಿ ಬದಲಾಗುವ ಸಾಧ್ಯತೆ ಇದ್ರೆ ಕರೆಸ್ಪಾಂಡಿಂಗ್ ಸ್ಯಾಲರಿ 34,361 ರೂಪಾಯಿ ಸಿಗುವ ಸಾಧ್ಯತೆ ಇದೆ. 19,500 ರೂಪಾಯಿ ಬೇಸಿಕ್ಗೆ 6,045ರಿಂದ 6,825ರಿಂದ 7,556ಕ್ಕೆ ಬಂದು ನಿಂತಿದೆ. ಇವರಿಗೆ ನ್ಯೂ ಬೇಸಿಕ್ 25,350 ರೂಪಾಯಿ ಆದ್ರೆ 35,173 ರೂಪಾಯಿ ಇವರ ಖಾತೆಗೆ ಜಮೆ ಆಗುವ ವೇತನದ ಮಾಹಿತಿ ಕೂಡ ನಾನು ನೀಡ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ನಿಗದಿಪಡಿಸುವಂತ ಬಿಡುಗಡೆ ಮಾಡುವ ಡೇಟಾಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿ ಆಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ಬದಲಾವಣೆ ಆದ್ರೆ ಅಲ್ಲಿ ಸರ್ಕಾರ ನಿಗದಿಪಡಿಸುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಿಂದ ವೇರಿಯೇಷನ್ ಆಗುತ್ತೆ ಹೊರತು ಒಂದ್ ವೇಳೆ ಆಗದೇ ಇದ್ದರೆ ಡೇಟಾ ರಿಮೈನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಇಷ್ಟು ಹೇಳ್ತಾ ವೀಕ್ಷಕರೇ, ಒಂದು ಮುಂದಿನ ಮೂಲ ವೇತನ ನೋಡೋಕ್ಕಿಂತ ಮುಂಚೆ ನಾನು ನೀಡ್ತಾ ಇರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಮೂಲ ವೇತನ 19,950 ರೂಪಾಯಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸದ್ಯಕ್ಕೆ ಇರುವಂತಹ ಮೂಲ ವೇತನಕ್ಕೆ 6,185 ರೂಪಾಯಿ ತುಟ್ಟಿ ಭತ್ಯೆಯಾಗಿ 31% ಸರ್ಕಾರ ನೀಡಿದಲ್ಲಿ ಸಿಗ್ತಾ ಇತ್ತು. 4% ಹೆಚ್ಚಳ ಕಂಡಾಗ 6,983ಕ್ಕೆ ಬದಲಾಗತ್ತೆ. ಈಗ 38.75%, 3.75% ಹೆಚ್ಚಳ ಮಾಡಿದಾಗ 7,731 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ ಒಂದು 25,935ರಿಂದ ಒಂದು 26,000 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 35,985ರಿಂದ ಒಂದು 36,000 ರೂಪಾಯಿ ಇವರ ಖಾತೆಗೆ ಜಮೆ ಆಗುವ ಒಂದು ವೇತನದ ಮಾಹಿತಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನೀಡ್ತಾ ಇದ್ದೀನಿ. ನಿಮ್ಮ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ನೋಡಬಹುದು ಅಂತ ಹೇಳ್ತಾ, ಮುಂದಿನ ಒಂದು ಮೂಲ ವೇತನ 20,400 ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 31% ಇದ್ದಾಗ 6,324 ರೂಪಾಯಿ ಇತ್ತು. 35ಕ್ಕೆ ಬದಲಾದಾಗ ಅಂದ್ರೆ 4% ಹೆಚ್ಚಳವಾದಾಗ 7,140 ರೂಪಾಯಿ ಆಯಿತು. 3.75% ಹೆಚ್ಚಳ ಮಾಡಿದಾಗ ಅಂದ್ರೆ ಸದ್ಯಕ್ಕೆ 7,905 ರೂಪಾಯಿ ಸಿಗ್ತಾ ಇದೆ. ಇವೆಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 26,520 ರೂಪಾಯಿ ಆದ್ರೆ ಸ್ಯಾಲರಿಯಾಗಿ 36,797 ರೂಪಾಯಿ ಸಿಗಬಹುದೆಂದು ಅಂದಾಜಿಸಲಾಗಿದೆ. ಕೊನೆಯದಾಗಿ ನಮ್ಮ ನೌಕರರ ಮೂಲ ವೇತನ 20,900 ರೂಪಾಯಿ ಇದ್ದವರಿಗೆ 6,479 ರೂಪಾಯಿ ಡಿಎ ಇಂದ 7,315ಕ್ಕೆ ಬದಲಾಗಿ ಮತ್ತು ಈಗ ಸದ್ಯಕ್ಕೆ 8,099 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 27,170 ರೂಪಾಯಿ ಆದ್ರೆ 37,698 ರೂಪಾಯಿ ಇವರ ಸ್ಯಾಲರಿ ಕೂಡ ಬದಲಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ನೀಡ್ತಾ ಇರಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ನೀಡ್ತಾ ಇರಿ. ಹೀಗೆ ವಿಡಿಯೋ ನೋಡ್ತಾ ಇರಿ. ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ನಮ್ಮ ರಾಜ್ಯದಲ್ಲಿ ಹೊಸ ವರ್ಷದಲ್ಲಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದಾಕ್ಷಣ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನೀಡುತ್ತಾ ಇರುವಂತಹ ಡೇಟಾ ಎಷ್ಟು ನಿಖರತೆ, ಸ್ಪಷ್ಟತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ಅರ್ಥೈಸಿಕೊಳ್ಳಬಹುದು. ವೀಕ್ಷಕರೇ, ನಾನು ಕೊಟ್ಟಂತ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮನೆಯರಿಗೆ ಧನ್ಯವಾದಗಳು. ಈ ಹೊಸ ವರ್ಷದ ಸಾಲಿನಲ್ಲಿ
2023ನೇ ಸಾಲಿನಲ್ಲಿ ಆದಂತ ನಿಮ್ಮ ಕಹಿ ಘಟನೆಗಳು ಸಿಹಿ ಘಟನೆಗಳಾಗಿ ಪರಿವರ್ತನೆಯಾಗಲಿ ಮತ್ತು ನಿಮ್ಮ ವೇತನ ಕೂಡ ಬೃಹತ್ ಆಕಾರದಲ್ಲಿ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.